ಜಪ್ಪುಗುಡ್ಡೆ ಚಾವಡಿ ಎಂದೇ ಕರೆಯಲಾಗುವ ಜಪ್ಪುಗುಡ್ಡೆ ಗುತ್ತು ಮನೆಯನ್ನು ನವೀಕರಣಗೊಳಿಸಲಾಗಿದ್ದು, ಇದರ ಪ್ರವೇಶೋತ್ಸವ ಹಾಗೂ ಧರ್ಮ ನೇಮ ಧಾರ್ಮಿಕ ಕಾರ್ಯಕ್ರಮಗಳು ಫೆಬ್ರವರಿ 20ರಿಂದ 25ರವರೆಗೆ ನಡೆಯಲಿದೆ ಎಂದು ಜಪ್ಪುಗುಡ್ಡೆ ಗುತ್ತು ಭುಜಂಗ ಶೆಟ್ಟಿ ತಿಳಿಸಿದ್ದಾರೆ. ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಫೆಬ್ರವರಿ 20ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡು ಫೆಬ್ರವರಿ 22ರಂದು ಚಾವಡಿ ಪ್ರವೇಶೋತ್ಸವ ನಡೆಯಲಿದೆ. ಬೆಳಗ್ಗೆ 6 ಗಂಟೆಗೆ ಜಪ್ಪುಗುಡ್ಡೆ ಗುತ್ತು ಚಾವಡಿಯಲ್ಲಿ ಗಣಹೋಮ ನಡೆಯಲಿದೆ. 7:40ಕ್ಕೆ ಗೃಹ ಪ್ರವೇಶ, ದೈವ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಇತರ ವೈದಿಕ ಪ್ರಕ್ರಿಯೆಗಳು ನಡೆಯಲಿವೆ. ಸಂಜೆ 6 ಗಂಟೆಯಿಂದ ಹಾಗೂ ಪರಂಪರಾಗತವಾಗಿ ಆರಾಧಿಸಲ್ಪಡುವ ಮುಂಡಿತ್ತಾಯ, ವೈದ್ಯನಾಥ ಮತ್ತು ಪರಿವಾರ ದೈವಗಳ ಧರ್ಮ ನೇಮ ನಡೆಯಲಿದೆ ಎಂದು ದೈವಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಆ ಮರುದಿವಸ ನಮ್ಮ ದೈವಗಳ, ನಮ್ಮ ಮನೆತನದ ದೈವಗಳ ಒಂದು ಫಾಲೋಗಳು ನಡೀಲಿಕ್ಕಿದೆ. ಎಲ್ಲರಿಗೂ ಆಧಾರದ ಸ್ವಾಗತ. ಒಂದು ಸಮಾಜಮುಖಿಯಾಗಿ ನಿರ್ಮಾಣ ಆದಂತಹ ಒಂದು ಧಾರ್ಮಿಕ ಕೇಂದ್ರವಾಗಿ ಸಮಾಜಕ್ಕೆ ಒಂದು ಬೋಧನೆ ಕೊಡುವಂತಹ ಒಂದು ಸ್ಥಳವಾಗಿ ಅದು ಮುಂದುವರಿಯಲಿ ಎಂಬ ಅಪೇಕ್ಷೆಯೊಂದಿಗೆ ಮತ್ತೆ ಸಾಮಾಜಿಕ ಕಳಕಳಿ, ಬದ್ಧತೆ, ಬಾಧ್ಯತೆಯನ್ನು ನಾವು ಸ್ವೀಕರಿಸಿ ಅಂತ ಚಾವಡಿಯನ್ನು ನಿರ್ಮಾಣ ಮಾಡಿ ಸಮಾಜದ ಮುಂದಿಟ್ಟಿದ್ದೇವೆ. ಅದು ಸಮಾಜದ ಒಳಿತಿಗಾಗಿ, ಹಿಂದಿನ ಕಾಲದಲ್ಲಿ ಕೂಡ ಆ ಚಾವಡಿಯು ಸಮಾಜದ ಒಳಿತಿಗಾಗಿ, ರಾಜ್ಯದ ಒಳಿತಿಗಾಗಿ ಕೆಲಸ ಮಾಡಿದಂತಹ ಚಾವಡಿಯು, ಅದಕ್ಕಾಗಿ ಚಾವಡಿ ಅಂತ ಬರುವಂಥದ್ದಕ್ಕೆ ಈ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕಾಗಿ ನಗರದ ಮಧ್ಯದಲ್ಲಿ ಇದ್ದುಕೊಂಡು ಧರ್ಮದ ವಿಚಾರವಾಗಿ, ಕಾನೂನಿನ ವಿಚಾರವಾಗಿ, ಕಟ್ಟುಕಟ್ಟಳೆಯ ವಿಚಾರವಾಗಿ 4, 8, 16 ಎಂಬ ಒಂದು ತುಳುಕಟ್ಟಿನಲ್ಲಿ ಒಂದು ಮಾತುಂಟು. ಆ ಪರಂಪರೆಯಲ್ಲಿ ಮುಖೇನ ನಡೀಲಿಕ್ಕಾಗಿ ಅದನ್ನು ನಾವು ನಿರ್ಮಾಣ ಮಾಡಿ ಸಮಾಜದ ಮುಂದೆ ಇಟ್ಟಿದ್ದೇವೆ. ಗುಡ್ಡೆ ಗುತ್ತು ಮನೆತನ ಅಂದರೆ ಸಾಮಾನ್ಯ ಮನೆತನ ಅಲ್ಲ. ಅದರ ಬೇರು ಎಲ್ಲ ಕಡೆ ಪಸರಿಸಿದೆ. ಸುಳ್ಯದಿಂದ ಕುಂದಾಪುರದವರೆಗೆ ಅದರ ವಿಭಿನ್ನ ಶಾಖೆಗಳು, ವರ್ಗಗಳು ಅಥವಾ ಅವರ ಬಂಧುಗಳು ಹರಡಿಕೊಂಡಿದ್ದಾರೆ. ಅದು ಎಲ್ಲ ಮನೆತನಗಳು ದೊಡ್ಡ ಗೌರವಾನ್ವಿತ ಮನೆತನಗಳಾಗಿದ್ದು, ಅವರವರದೇ ಒಂದು ವ್ಯಾಪ್ತಿಯಲ್ಲಿ ಅವರವರದೇ ಒಂದು ಗೌರವವನ್ನು ಹೊಂದಿಕೊಂಡು ಅವರ ಸಾಮಾಜಿಕ, ಧಾರ್ಮಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಗುಡ್ಡೆ ಗುತ್ತು ಮನೆತನದ ಚಾವಡಿಯು ಇಡೀ ಊರಿಗೆ ಒಂದು ಗೌರವದ ಜಾಗವಾಗಿದ್ದು, ಅಲ್ಲಿ ನಿತ್ಯ ನೈಮಿತ್ತಿಕ ದೈವದ ಸೇವೆ ನಡೆಯುವುದಲ್ಲದೆ ಧರ್ಮ ಸಂರಕ್ಷಣೆಗಾಗಿ ಬೇಕಾಗುವಂಥ ಕಾರ್ಯಗಳು ನಡೆಯುತ್ತಿತ್ತು. ಕಾಲಧರ್ಮದಲ್ಲಿ ಅಜೀರ್ಣಾವಸ್ಥೆಗೆ ಬಂದ ಆ ಮನೆತನದ ಮನೆಯನ್ನು ಪುನರ್ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಬಂತು. ದೈವಗಳ ನುಡಿಯಾಯಿತು. ಆ ದೈವಗಳ ನುಡಿ ದೇವರ ಒಂದು ಅಭಯದ ಅನುಗ್ರಹದಂತೆ ಮನೆಯು ಚಂದವಾಗಿ ಆ ಪರಂಪರೆಗೆ ಹೇಗೆ ಬೇಕೋ ಆ ಥರದಲ್ಲಿ ಪುನರ್ನಿರ್ಮಾಣ, ಅದರಲ್ಲಿ ಒಬ್ಬರಿಬ್ಬರ ಪಾತ್ರವಲ್ಲ, ಇಡೀ ಕುಟುಂಬವೇ ಕೈ ಜೋಡಿಸಿದೆ. ಕಾರ್ಯಕ್ರಮ 20ರಿಂದ ಪ್ರಾರಂಭವಾಗ್ತದೆ. 22ಕ್ಕೆ ಧರ್ಮನೇಮ, 25ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. 20ಕ್ಕೆ ದೇವತಾ ಕಾರ್ಯಕ್ರಮಗಳು ಪ್ರಾರಂಭ. ಮನೆ ಒಕ್ಕಲು ಮತ್ತು ಧರ್ಮನೇಮ 22ನೇ ತಾರೀಕು ನಡೆಯುತ್ತದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾಲಾಡಿ ಅಜಿತ್ ಕುಮಾರ್ ರೈ ಕೊಡಿಯಾಲ್ಗುತ್ತು, ನೆಟ್ಟೆಗುತ್ತು ರವಿರಾಜ್ ಶೆಟ್ಟಿ, ಜಪ್ಪು ಗುಡ್ಡೆಗುತ್ತು ಗಣೇಶ್ ಶೆಟ್ಟಿ, ತಿರುವೈಲುಗುತ್ತು ಪ್ರವೀಣ್ ಚಂದ್ರ ಆಳ್ವ, ಡಾಕ್ಟರ್ ಸಾಯಿ ಗೀತಾ ಹೆಗ್ಡೆ, ದಿಲ್ರಾಜ್ ಆಳ್ವ ಉಪಸ್ಥಿತರಿದ್ದರು.